ಆ ಹಿಂದಿನಗಳಿಗೆ ಶಕ್ತಿ ಇದ್ರೆ ನಮ್ಮ ಮಂಡಳಿಗೆ ಸಾಹೇಬ್ರು ಹೇಳ್ತಿರು. ನಾನು ಅವ್ರ ಮುಖ ಭೇಟಿ ಮಾಡಿದಾಗ ಸುದೀರ್ಘವಾಗಿ ಚರ್ಚೆ ಮಾಡಿದೆ ನಮ್ಮ ಮಕ್ಕಳ ಸಾಹೇಬ್ರ ಮುಖಾಂತರ. ಹಿಂದಿನವ್ರಿಗಂತ ಶಕ್ತಿ ಇದ್ರೆ ಅವು ನೇರವಾಗಿ ಹೋಗಿ ಗೋಡೆ ಮೇಲೆ ನಿಂತ್ಕೊಬಿಡ್ಲಿ. ಮಳೆ ಏನಕ್ಕೆ ಬೇಕು? ಮಳೆ ಯಾಕೆ ಹೊಡಿಬೇಕು? ತಾಕತ್ತಿಲ್ಲ ಹೋಗಿ ನಿಂತ್ಕೊಳ್ಳಕ್ಕೆ. ಮಳೆ ಏನಕ್ಕೆ ಗೋಡೆ ಮೇಲೆ? ದೇವ್ರ ಮನೆ ಅಂತೆ ಅವ್ ಕುತ್ಕೊಳ್ಳಕ್ಕೆ ಮಾಡ್ಕೊಳ್ಳಿ. ಅವನೇ ದೇವ್ರ ಮನೆ ಮಾಡ್ಕೊಂಡು ಕಟ್ಟಿ ಕುತ್ಕೊಳ್ಳಿ. ನಾವೇ ಕಟ್ಬೇಕು ದೇವ್ರಿಗೆ ಶಕ್ತಿ ಇದ್ರೆ? ಹೌದಲ್ವಾ? ಭಗವಾನ್ ಪುತ್ರಿಗೆ ಇವತ್ತು ನಾವೊಂದ್ಸರಿ ಭೇಟಿ ಮಾಡಿದ್ದೋ ಮೆದುಳು ತಜ್ಞರು ಅಂತ. ಏನ್ ಮಕ್ಕಳವ್ರೆ ಅವ್ರು ಹೇಳಿದ್ರು, ಮನುಷ್ಯನ ಸೆನ್ಸ್ಗಳು ಮೆದುಳಲ್ಲಿ ವಿಜ್ಞಾನ ಕಂಡಿರೋದು 220 ಸೆನ್ಸ್ಗಳು, ಆದ್ರೆ ಭಗವಾನ್ ಪುತ್ರಿಗೆ ಇದ್ದಿತ್ತು 224 ಸೆನ್ಸ್ಗಳು. ಇವತ್ತು ಸೈನ್ಸು ಸಾಹಸ ಹೋತೈತೆ ಭಗವಾನ್ ಪುತ್ರ ಮೆದುಳನ ಸೆನ್ಸ್ಗಳು ಕಂಡ್ಲಿಕ್ಕೆ. ಹಂಗಿದ್ಮೇಲೆ ಭಗವಾನ್ ಪುತ್ರು ಗ್ಯಾಲಾಕ್ಸಿಗಳ ಮೇಲೆ ಅವರ ಬುದ್ಧಿಶಕ್ತಿ ಗ್ಯಾಲಾಕ್ಸಿಗಳ ಮೇಲೆ ಪ್ರಯಾಣ ಮಾಡಿದೆ. ಗ್ಯಾಲಾಕ್ಸಿಗಳು ಇವತ್ತು ಹೇಳ್ತಾರೆ ಹಿಂದೂ ಧರ್ಮದವರು. ಮೊದ್ಲು ಹೇಳ್ತಿರೋ ಯಾವಾಗ ಕೋಪರ್ನಿಕಸ್ ಮತ್ತು ಡಾರ್ವಿನ್ ಹುಟ್ಟದ ಮೊದಲು ಈ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪಕರು ಮೇಲೊಂದು ಕೆಳಗೆ ಭೂಮಿ ಇದೆ, ನೀರ್ ಮೇಲೊಂದಿದೆ, ಅಲ್ಲಿ ಸ್ವರ್ಗ ಇಲ್ಲಿ ನರಕ ಅಂತ ಹೇಳಿ ಕತೆ ಕಟ್ತರು. ಕೋಪರ್ನಿಕಸ್ ಡಾರ್ವಿನ್ ಥಿಯರಿ ಗೆಲಿಲಿಯ ಥಿಯರಿ ಬಂದ್ಮೇಲೆ 400 ವರ್ಷಗಳ ಕಾಲ ಈ ಧರ್ಮ ಸಂಸ್ಥಾಪಕರ ಮೇಲೆ ಅಣುಬಾಂಬ್ಗಳ ತರ ಬೀಳ್ತದೆ ಇಡೀ ಜಗತ್ತಿನಲ್ಲಿ. ದಡ ನಡ್ಗೋಯ್ತಾರೆ. ಇವತ್ತು ನೀವು ಮನೇಲಿ ಪೂಜೆ ಮಾಡ್ತೀರಿ, ಮಹಿಳೆಯರಿದ್ರೆ ಅನೇಕ ಜನ. ನಾವು ಪುರೋಹಿತ ವರ್ಗ ಏನ್ ಮಾಡ್ತದೆ, ಸೂರ್ಯನಿಗೆ ಗೋಧಿ ದಾನ ಮಾಡ್ಬೇಕು ಅಂತ ಹೇಳ್ತದೆ, ಶನಿದೇವರಿಗೆ ಎಳ್ಳು ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಹೌದ್ರಾ? ಇದು ಕೇಳ್ಕೊಂಡಿದ್ರೆ ನೀವೆಲ್ಲರಿಗೂ ಗೊತ್ತು. ಸೂರ್ಯ ನಮ್ಮ ಸೂರ್ಯ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲವನೇ? 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲವನೇ. ನೀನ್ ತಗೊಳ್ತಕ್ಕಂಥ ಗೋಧಿಯ ಸೂರ್ಯನಿಗೆ ಅಲ್ಲಿ ಕೊಡ್ಬರಕ್ಕಾಗುತ್ತಾ? ನೀವು ಸ್ವಹ ಅಂದ್ಬಿಟ್ಟು ಹೋದಾಗ ತಲುಪಿಡ್ತದ? ಹಾಗಿದ್ಮೇಲೆ ಗೋಧಿ ಅನ್ಬಿಟ್ಟು ಬೇರೆ ಬೆಳೆ ಎಲ್ಲ ಸೂರ್ಯ ಬೆಳೆಯಕ್ ಆಯ್ತಾ? ಇದನ್ನ ಪ್ರಶ್ನೆ ಮಾಡ್ಕೋಬೇಕಲ್ವಾ? ಅವನೇನ್ ಮಾಡ್ತಾನೆ, ನೀವು ಅವ್ನ ತಿಂಗಳಿಗೆಲ್ಲ ಏನೇನ್ ಸಾಮಾನು ಬೇಕಾಯ್ತದ ನಿಮ್ಗೆ ಪೂಜೆ ಹಾಕ್ತಾರೆ, ಲೀಸ್ಟ್ ಬರ್ಕೊಡ್ತಾನೆ, ತಗೋಕೊಡ್ತಾರೆ, ಅವ್ನು ಚೆನ್ನಾಗಿ ಉಣ್ಕತಾನೆ. ಈ ವ್ಯವಸ್ಥೆಯಿಂದ ನಾವು ದೂರ ಬಂದ್ರೆ ನಾವು ಅವ್ರನ್ನ ಬೈಬೇಕಾಗಿಲ್ಲ. ನಮ್ ಸರ್ ಹೇಳಿದ್ರು ಅವ್ರು ಬೈಬೇಕಾಗಿಲ್ಲ. ಇದರಿಂದ ದೂರ ಬಂದ್ರೆ ನಾವು ಬುದ್ಧಿಜೀವ ಆಟೋಮೆಟಿಕ್ ಬೆಳಿತೀವಿ. ಹೌದಲ್ಲ ಅವ್ರು? ಇವತ್ತು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ರೆ ಏನಕ್ಕೆ? ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಇವತ್ತು ನಮ್ಮವರು ಭಾಷಣಗಾರರು ಅನೇಕ ಜನ ಬೈತಾರೆ ಸರ್. ನಾವು ಬಹಳ ನೋಡಿದೀವಿ ಸರ್. ಎಷ್ಟು ಕೋಪ ಬರ್ತಂದ್ರೆ ನಮ್ಗೆ ಅಂಬೇಡ್ಕರ್ ಓದ್ರಿಗೆ. ಮೇಡಮ್ ಸತ್ಯ ಹೇಳ್ತೀನಿ, 15 ವರ್ಷಗಳ ಕಾಲ ಪರ್ ಡೇ 5 ಅವರ್ 6 ಅವರ್ ಪರ್ ಡೇ ಓದಿ ನಂಗೆ ಇನ್ನೂ ಓದಕ್ ಸಾಲ್ತಾ ಇಲ್ಲ. ನಂಗೆ ಇನ್ನೂ ಓದ್ಬೇಕು ಅನ್ಸದ ಅವ್ರನ್ನ. ನನ್ ನಿದ್ದೆನೆ ಬರಲ್ಲ. ರಾತ್ರಿ ಮಲಗೋದು ಮಿನಿಮಮ್ 1 ಗಂಟೆ ಓದ್ತಾನೆ ಕೂತ್ಕೋಬೇಕು ಅನ್ಸದ ಬಾಬಾ ಸಾಹೇಬ್ರನ್ನ. ಇಲ್ಲಿ ಪುಸ್ತಕ ಈ ಟೇಬಲ್ ಮೇಲೆ ಇರೋ ಪುಸ್ತಕಗಳವೆ ಇರ್ಲಿ. ಬಾಬಾ ಸಾಹೇಬ್ರು ಯಾವ ಕಾರಣಕ್ಕೋಸ್ಕರ ಓದಿದ್ರು, ಯಾವ ಕಾರಣ ಅಂದ್ರೆ ನೀವು ಯೋಚನೆ ಮಾಡಿ. ಬಾಬಾ ಸಾಹೇಬ್ ಓದ್ತಕ್ಕಂಥ ದರ್ದ್ ಏನಿತ್ತು? ಇವತ್ತು ಎಲ್ಲರೂ ಕಷ್ಟಪಟ್ಟು ಬೆಳಗಾನ ಕೂತ್ಕೊಂಡು ಓದ್ತೀವಿ. IAS ಆಫೀಸರ್ಸ್ ಆಗೋಕ್ಕೋಸ್ಕರ IAS ಸಬ್ಜೆಕ್ಟ್ ಗಳನ್ನ ಕೂತ್ಕೊಂಡು ಬೆಳಗಾನ ಓದ್ತೀವಿ. KS ಆಫೀಸರ್ಸ್ ಓದೋಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಅದು ಸಂಬಂಧಪಟ್ಟ ಪುಸ್ತಕಗಳನ್ನ ಗಂಟೆ ಓದ್ತೀವಿ. ಆಯ್ತು ಹುದ್ದ ಅಲಂಕರಿಸ್ತೀವಿ. ಆದ್ರೆ ಅವರು ಬಾಬಾ ಸಾಹೇಬ್ರ ಸಾಹಿತ್ಯ ಓದಿರಕ್ಕೆ ಆಗಿರಕ್ಕಲ್ಲ. ಅದರಲ್ಲಿ ಅವ್ರಿಗೆ 0 ನಾಲೆಡ್ಜ್ ಇರ್ತಾರೆ. ಅವ್ರ ಸಮಾಜ ಹೆಂಗ್ ಕಟ್ತಾರೆ? IAS ಆಫೀಸರ್ ಮುಂದೆ ನೀವು ದಂಬಾಳ್ಗಳು ಬಿದ್ರೆ ಅವ್ರಿಗೆ ಬಾಬಾ ಸಾಹೇಬ್ ನಾಲೆಡ್ಜ್ 0 ಇರ್ತದೆ. ಸಮಾಜ ಕಟ್ಟಕ್ಕೆ ಅವ್ರಿಗೆ ಸಾಧ್ಯವಿಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ ಅವ್ರ AS ಸಬ್ಜೆಕ್ಟ್ ಗಳು ಮಾತ್ರ ಓದಿ 100ಕ್ಕೆ ತಗೊಂಡಿರ್ತಾರೆ. ಉದಾಹರಣೆಗೆ ಫಿಸಿಕ್ಸ್ ಅಲ್ಲಿ 100 ತಗೊಂಡು 100ಕ್ಕೆ 100 ತಗೋತಾನೆ, ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ತಗೋತಾನೆ. ಅಂತವ್ರ ಬಾಬಾ ಸಾಹೇಬ್ರಿಗೆ ನಾವು ವಿರೋಧ ಮಾಡಕ್ಕಾಗುತ್ತಾ? ಇದು ಅವಿವೇಕ ಅಲ್ವಾ? ಯೋಚನೆ ಮಾಡ್ಬೇಕಲ್ಲ ನಾವು ಪ್ರಜ್ಞೆಯರು. ನಮ್ಮವ್ರು ಹೇಳ್ತಾರೆ ಬಾಬಾ ಸಾಹೇಬ್ರ ಬಗ್ಗೆ ಭಾಷಣದಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಸರ್. ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಮನೆಗೂ ಅದೇ ಮಾಡ್ತಾರೆ, ಇಲ್ಲಿ ಭಾಷಣ ಅದೇ ಮಾಡ್ತಾರೆ. ಆದ್ರೆ ಅವ್ರು ಹೇಳಿದ ಕೆಲಸ ಮಾಡೋದು ಹಿಂಗೆ. ಅದಕ್ಕೆ ಅವ್ರು ಬಾಬಾ ಹೇಳ್ತಾರೆ, ಪ್ರತಿಯೊಂದು ಊರಲ್ಲೂ ಬೌದ್ಧ ಮಂದಿರ ಇರಲಿ. ಅವ್ರು ಹೇಳ್ತಾರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತಾರೆ. ಆಯ್ತಪ್ಪ ದೇವಸ್ಥಾನಕ್ಕೆ ಹೋಗ್ಬೇಡಿ, ಎಲ್ಲಿ ಹೋಗ್ಬೇಕು? ಈ ಉದಾಹರಣೆಗೆ ನಿಮ್ಮೆಲ್ಲರಿಗೂ ಇಲ್ಲಿ ಅನೇಕ ಜನರಿಗೆ ಶುಗರ್ ಇದೆ ಅಂತ ಅನ್ಕೊಳ್ಳೋಣ. ಶುಗರ್ ಇರೋ ಅನ್ನ ತಿನ್ಬೇಡಿ ಅಂತ ಹೇಳ್ತಾರೆ. ಪ್ಯಾರಲ್ ಫುಡ್ ಕೊಡ್ಬೇಕಲ್ಲ? ಅರ್ಥ ಆಯ್ತೈತೆ ನಿಮ್ಗೆ? ಪ್ಯಾರಲ್ ಫುಡ್ ಕೊಡ್ಬೇಕಲ್ರಿ? ಅರ್ಥ ಮಾಡ್ಕೊಳ್ರಿ ನೀವು ದಯವಿಟ್ಟು. 1 to 1 ಮಾತಾಡೋಣ. ಶುಗರ್ ಇರೋನಿಗೆ ನೀವು ಅನ್ನ ತಿನ್ಬೇಡ ಅಂದ್ರೆ ಹಸುಗೆ ಏನ್ ತಿನ್ಬೇಕು ಕೇಳ್ರಪ್ಪ. ಇಲ್ಲ ಅವ್ನು ಹೇಳ ಅಂತ ಯಾರು ಬೇಜಾರು ಮಾಡ್ಕೊಬೇಡ. ಹೇಳ ಅಂತ ಚಪಾತಿ ಕೊಡ್ಬೇಕು, ಇಲ್ಲ ರಾಗಿ ಬುಂದ ಕೊಡ್ಬೇಕು ಅವ್ರಿಗೆ. ಹೌದಾ? ರಾಗಿ ಬುಂದನೆ ಕೊಡಲ್ಲ, ಚಪಾತಿನೇ ಕೊಡಲ್ಲ, ಅನ್ನ ತಿನ್ಬೇಡ ಅಂತಾನೆ. ಅವ್ನ ಹಸ್ರ ಸಾಯ್ಬೇಕಾ? ಅಂದ್ರೆ ಧರ್ಮದ ಕಾರಣದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಡ ಅಂದ್ರೆ ಮನುಷ್ಯರಿಗೆ ಧರ್ಮ ಬೇಕೇ ಬೇಕು. ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿತ್ತು. ಧರ್ಮ ಬೇಡ ಅಂದ್ರೆ ಅವರೇ ಹೋಗರಲ್ಲಿ ಅವ್ರ ದಡ್ರ ಹಂಗಾರೆ. ನೀವು ಪ್ಯಾರಲ್ ಆಗಿ ನಮ್ಮ ಜನಗಳು, ನನ್ನ ಅಕ್ಕ ತಂಗಿಯರು ಹೊಸ ಬಟ್ಟೆ ಇಕ್ಕಳಕ್ಕೆ ಹೆಣ್ಮಕ್ಳಿಗೆ ಆಸರಿ, ನನಗೂ ಹೊಸ ಬಟ್ಟೆ ಮಿಂಚಬೇಕು, ನನಗೂ ಆಸರಿ. ಆಸೆಯಿಂದ ಹಬ್ಬದ ದಿನ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬರ್ಬೇಕು. ಅದೊಂಥರ ಮೇಕಪ್ ಮಾಡ್ಕೊಂಡು ಚಂದ ಅದು, ಹೋಗಕ್ಕೆ ನೋಡಕ್ ಒಂದ್ ಚಂದ ಅದು. ಆ ಕಾರಣಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ನೀನ್ ದೇವಸ್ಥಾನಕ್ಕೆ ಹೋಗ್ಬೇಡ ಅಂದ್ರೆ ಬಟ್ಟೆ ಹಾಕಿ ಬೇಡ, ಹಾಗೆ ಕೂತ್ಲು ಗುಬಿಯಾಗಿ ಮಲ್ಲೆ ಇದ್ದ.
ಅದಕ್ಕೆ ನಾವೇನ್ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗಬೇಡ ಅನ್ನಬಹುದು, ಊರಿಗೊಂದು ಬೌದ್ಧ ಮಂದಿರ ಕಟ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ 18ನೇ ಬರ್ಕಂದ್ರೆ ನೀವ್ ಹೆಂಗಿರ್ಬೇಕು ಅಂದ್ರೆ, ಬೌದ್ಧ ಮಂದಿರ ಹೆಂಗ್ ಕಟ್ಟಬೇಕು ಅಂದ್ರೆ ಅಲ್ಲಿ ಏನೋ ಭಾರಿ ಆದದ್ದು ನಡೀತೈತೆ ಹಂಗಂತ ಫೀಲ್ ಆಗ್ಬೇಕಂತ ನಮ್ಗೆ. ಆ ಭಕ್ತಿ ಪರ ಅದು ಆಗ ಆ ಜನದ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗುತ್ತಂತೆ. ಆ ಮೂಲಕ ಜನಕ್ಕೆ ನೀವು ಬುದ್ಧಿಜಂ ತುಂಬಿ ಅಂತ ಅಂಬೇಡ್ಕರ್ ಹೇಳಿರೋದು. ನೀವು ಊರಿಗೊಂದು ಬೌದ್ಧ ಮಂದಿರ ಕಟ್ಟಿ, ಅಲ್ಲಪ್ಪ ನಮ್ಮ ಬೌದ್ಧ ಪರಿವರ್ತನೆ ರೆಡಿ ಮಾಡ್ಕೊಂಡು ಏನೋ ಒಂದು ಹೇಳ್ಕೊಳಪ್ಪ, ನೀನು ಬಾಳೆ ಭಾಷೆ ಹೇಳ್ತೀವೋ, ಕನ್ನಡ ಹೇಳ್ತೀವೋ, ತಮಿಳು ಹೇಳ್ತೀವೋ, ಆ ಚುನಾಯಿತು ಏನೇನು ಹೇಳ್ಕೊಂಡು ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡು, ನಾಮಕರಣ ಮಾಡ್ಕೊಡು, ತಿಥಿ ಶಾಸ್ತ್ರ ಹೇಳು, ಮನೆ ಕಟ್ಟದ ಶಾಸ್ತ್ರ ಹೇಳು, ಗೃಹ ಪ್ರವೇಶ ಶಾಸ್ತ್ರ ಹೇಳ್ಕೊಡಪ್ಪ ನೀನೇ ಅಂತ ಮಾಡ್ಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ರೆ, ನೀವು ಅದನ್ನ ಮಾಡಕ್ಕೆ ಇಲ್ಲ. ಭಾಷಣ ಮಾಡ್ಬಿಡೋ, ದೇವಸ್ಥಾನಕ್ಕೆ ಹೋಗ್ಬೇಡಿ. ಎಷ್ಟೊಂದು ಭಾಷಣ ಮಾಡ್ತಾರೆ ಸರ್. ಅಂಬೇಡ್ಕರ್ ಏನ್ ಹೇಳವ್ರೆ ಒಂದನ್ನು ಮಾಡಲ್ಲ ಸರ್. ಅವ್ರು ಏನ್ ಹೇಳಿಲ್ಲ, ಎಲ್ಲ ಎಗೇನೆಸ್ಟ್. ಅಂಬೇಡ್ಕರ್ ಹೇಳಿದ್ರ ನಿಮ್ ಕಾಲೇಜ್ ಆಗಕ್ಕೆ ನನ್ನ ಬ್ಯಾನರ್ ಹಾಕಿಬಿಟ್ಟು ಒಂದು ಸೈಟ್ಗೆ ಒಂದು ಬೋರ್ಡ್ ಹಾಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ನಿನ್ ಮನೆಗೆ ಹೋಗಿ ಎಂಜಾಯ್ ಮಾಡೋಂತ. ಇವತ್ತು ಬೇರೆ ಕಮ್ಯುನಿಟಿ ಅಂಬೇಡ್ಕರ್ ಬೈತಿರೋದ ಕಾರಣ ಅಂದ್ರೆ ನಮ್ಮವರು ಸರ್. ಕಾಲೇಜಿಗೆ ಅಂಬೇಡ್ಕರ್ ಬ್ಯಾನರ್ ಕಟ್ತೀರಿ, ವಸೂಲಿ ಮಾಡ್ಕೊಂಡು ಮನೆಗೆ ಹೋಗ್ತೀರಿ. ಯಾವ್ದಾದ್ರು ರೇಪ್ ಕೇಸ್ ಆದ್ರೆ ನೀವು ಅಲ್ಲಿ ಅವಳೊಳಗೆ ಏನಾದ್ರು ವ್ಯವಹಾರ ಮಾಡ್ಕೊಂಡ್ ಬರ್ತೀರಿ, ಹೆಣ್ಮಕ್ಳಿಗೆ ನ್ಯಾಯ ಕೊಡಲ್ಲ, ಅವ್ರಿಗೊಂದಿಷ್ಟು ಕಾಸು ಕೊಡ್ತೀರಿ, ಬಡವ್ರನ್ನ ಬಾಯಿ ಮುಚ್ಚಿದ್ರೆ ನೀವು ಲೀಡರ್ ತರ ತೋರಿಸ್ತೀರಿ. ಇದನ್ನ ಅಂಬೇಡ್ಕರ್ ಹೇಳಿರೋದು? ಇದನ್ನ ಅಂಬೇಡ್ಕರ್ ಹೇಳಿದ್ರ ಈ ತರ ಕಟ್ಟಿ ಭಾರತ ಅಂತವಾ? ಭಾರತ ಅಂದ್ರೆ ವಿಶ್ವಕ್ಕೆ ಗುರು ಆಗ್ಬೇಕು, ಅದು ಬುದ್ಧಿಸಮಲ್ಲಿದೆ. ನೀವು ಬೌದ್ಧರಾಗ ಮೂಲಕ ಭಾರತವನ್ನ ಇಡೀ ಜಗತ್ತಿಗೆ ವಿಶ್ವಗುರುವನ್ನಾಗಿ ಮಾಡಿ ಅಂತ ಅಂಬೇಡ್ಕರ್ ಹೇಳಿದ್ರೆ, ನೀವು ಇನ್ನೂ ಜಾತಿ ಸಂಘಟನೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ರಥ ಅಂದ್ರೆ ಏನು? ಮನೇಶ್ವರಂ ಬೆಟ್ಟದ ಜಾತ್ರಾ ರಚನಾ, ನಂಜನಗೂಡು ಜಾತ್ರಾ ರಚನಾ, ರಥ ಅಂದ್ರೆ ಏನು? ರಥ ಅಂದ್ರೆ ನಾವು ನೋಡ್ಬೇಕು. ನಮ್ ಕೆಲವರು ಸ್ವಾಮೀಜಿಗಳು ಉದ್ದ ಭಾಷಣ ಮಾಡ್ತಾರೆ, ದಯವಿಟ್ಟು ಬಂದಜಿ ಹೇಳ್ತಿಲ್ಲಾನು. ಕೆಲವ್ರು 4 ಕ್ಯಾಸೆಟ್ ಇದೆ, ಅಲ್ಲಲ್ಲ ನಾನು ಬಂದಜಿ ಹೇಳ್ತಾ ಇಲ್ಲ ಅಂತೆ. ಕೆಲವರು ಸ್ವಾಮೀಜಿ ಹೇಳ್ತಾರೆ 4 ಕ್ಯಾಸೆಟ್ ಇದೆ, ಅದೇ ಕ್ಯಾಸೆಟ್ ಹಾಕ್ತಾರೆ. ಅವ್ರಿಗೆ ಏನು ವೇದಿಕೆ ಕೂತ್ರೆ ಶಿಲೆ ಹೊಡಿಬೇಕು, ರಪ್ಪ ಚಪ್ಪಲ್ ಹೊಡಿಬೇಕು. ಹಸ್ಕೊಂಡಿದ್ದೀರಿ. ಅವರು ಧರ್ಮದ ಮೂಲಕ ತುಪ್ಪವನ್ನ ತಿಂತಾವ್ರೆ. ಆ ತುಪ್ಪವನ್ನು ತಿನ್ನಕ್ಕೆ ಹೋಗ್ತಕ್ಕಂಥ ವೇದಿಕೆ ಇದು. ಮಾನ್ಯ ದರ್ಶನ್ ಸಾಹೇಬರು ಒಬ್ಬ ಮಿನಿಸ್ಟರ್ ಮಗಾಗಿ ರಾಜಕೀಯ ಮಾಡಕ್ ಹೋಗೋದಾಯ್ತು. ಅವರು ಧರ್ಮಕ್ ಬಂದ್ಬಿಟ್ರು. ನನ್ನ ಜನ ಧರ್ಮಕ್ ತಂದ್ರೆ ನಾನ್ ಮಂತ್ರಿ ಮಾಡಕ್ ನನ್ನ ಜನ ಎಷ್ಟತ್ತೇನು. ಅವ್ರ ಜೊತೆಗೆ ಇನ್ನೂ ಆಸೆ ಪಟ್ಟಿದ್ದಾರೆ. ನಿಮ್ಗೆ ಏನಪ್ಪಾ ಅಂದ್ರೆ, ನನ್ನ ಬೌದ್ಧ ಜನತೆ ಇವತ್ತು ವಿಧಾನಸೌಧ ಒಳಗಡೆ, ಡೆಲ್ಲಿಯ ಸಂಸತ್ ಒಳಗಡೆ ಬೌದ್ಧ MLAಗಳು ಹೋಗ್ಬೇಕು ಬೆಂಗಳೂರಿಗೆ ಅಂತ ಅವ್ರು ಆಸೆ ಪಟ್ಟಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಬೌದ್ಧ MLAಗಳನ್ನ ತಯಾರು ಮಾಡ್ತಾರೆ. ಅವರು ರಾಜಕೀಯ ಮಾಡೋದು ಅಲ್ಲೋಗ್ಲಿ, ಬೌದ್ಧರಾಗಿ ಹೋಗ್ಲಿ ಅಂತ ಹೇಳ್ತಾರೆ. ಹಂಗಾಗಿ ಹಸ್ಕೊಂಡಿದೀವಿ ಸರ್. ನನಗೂ ಹಸುವಿದೆ ಸರ್. ನಾನು ಹೊಟ್ಟೆ ತುಂಬ ಊಟನಲ್ಲ ಸರ್. ನಾನು ಹೊಟ್ಟೆ ತುಂಬ ಊಟ ಬೆಳೆದನೇ ಇಲ್ಲ ಸರ್. ಈಗ ಹೊಟ್ಟೆ ತುಂಬ ಊಟ ಮಾಡ್ತಿರೋದು ಅದು ಟೊಮೆಟೊ ಗೊಜ್ಜು ಅನ್ನ. ಹೊಟ್ಟೆ ತುಂಬ ಒಳ್ಳೆ ತಗೊಂಡು ಊಟ ಮಾಡಕ್ ಹಾಕಲ್ಲ ಸರ್. ನನ್ನ ಸಂಬಳ ಕಡಿಮೆ ಸರ್. ಹೊಟ್ಟೆ ತುಂಬಾ ಒಂದಿನ ಹೊಟ್ಟೆ ಹಸ್ಕೊಂಡಿದ್ದು ಏನಾಗಲ್ಲ ಸರ್. ಎಷ್ಟೊಂದು ಸತ್ತೋಗೋರೆ ಸರ್. ನಮಗೂ ಸರ್ ಬಾಬಾ ಸಾರ್ ಬಂದ್ ತಿನ್ಕೊಂಡ್ರೆ ಮೇಡಮ್ ಮೇಡಂಗೆ ಅವ್ರು ಹಸುವಂತ ಓಡೋಗಿದ್ರು. ನಾವ್ ಯಾಕೆ ಇಲ್ಲಿರ್ತಿದ್ದೋ ಇರ್ಲಿ. ನಿಮ್ಮ ಮಾತಿಗೂ ಗೌರವ ಕೊಡ್ತಾ ಮುಂದೆ ನಾವು ಬೌದ್ಧ ಜನತೆ, ನಾವು ಇಲ್ಲಿ ಎಲ್ಲಾ ಜಾತಿ ಇಟ್ಕೊಂಡು ಮುಂದೆ ಕೂತಿದ್ವಿ. ತಿರ್ಗಾ ನಮ್ಮ ಮನೆಗೆ ಹೋಗಿ ಸೇರಿದ್ರೆ ನಾವು ತಿರ್ಗಾ ದೇವ್ದ ಕತೆ ಹೇಳಿದ್ರೆ ಆ ಕಥೆನೇ ಆಗ್ಬಿಡ್ತದೆ. ನಾವೆಲ್ಲ ಬೌದ್ಧರು ಆಗ್ಬೇಕು, ಸರ್ಟಿಫಿಕೇಟ್ ಮೂಲಕ ಆಗ್ಬೇಕು. ತಕ್ಷಣ ನಾವು ಬುದ್ಧನ ವಿಚಾರವನ್ನ ಪ್ರತಿಯೊಂದು ಅಳವಡಿಸ್ಕೊಂಡು ನಾವು ಒಂದೊಂದು ಊರಲ್ಲಿ ಒಬ್ಬ ಬಂದೇಜಿಯನ್ನ ಕ್ರಿಯೇಟ್ ಮಾಡ್ಬೇಕು, ಮತ್ತೆ ಧಮ್ಮದ ಯೋಧರನ್ನ ರೆಡಿ ಮಾಡ್ಬೇಕು. ಮತ್ತೆ ನಾವು ಊರೂರಲ್ಲಿ ಒಂದೊಂದು ಮನವಂದಪ್ಪ ನೀವೆಲ್ಲ ಏನ್ ಮಾಡ್ತಿರೋ ಮನವಂದಪ್ಪ ಹೋಗೋರು ಕೊಡ್ತಕ್ಕಂಥ ಕಾಣಿಕೆ 10 ರೂಪಾಯಿ, 5 ರೂಪಾಯಿ, 100 ರೂಪಾಯಿ, ಒಂದಿಟ್ಟಿಗೆ ಒಂದಿಡಿ ಮರಳು, ಒಂದಿಡಿ ಜಲ್ಲಿ ಆಗಿರ್ಬೋದು, ಒಂದು ಬೌದ್ಧ ಮುಂದಿನ ಪ್ರತಿಯೊಂದು ಗ್ರಂಥ ರೆಡಿ ಆಗ್ಬೇಕು. ಈ ನಾವು ಈ ಭಗವಾನ್ ಬುದ್ಧರ ಎದುರುಗಡೆ ಶಪಥವನ್ನು ಮಾಡಿದ್ರೆ ನಾವು ಈ ರಾಜ್ಯ ಏನ್ ಸರ್, ಈ ದೇಶ ಆಳ್ತೀವಿ. ಜಾತಿಲಿ ಆಳಕ್ಕಾಗಲ್ಲ. ಅಂಬೇಡ್ಕರ್ ಹೇಳ್ತಾವ್ರೆ, ಒಂದು ಧರ್ಮವನ್ನ ಮತ್ತೊಂದು ಧರ್ಮದಲ್ಲೇ ಸೋಲಿಸ್ಬೇಕು ಹೊತ್ತು ಜಾತಿಯಿಂದ ಸಾಧ್ಯವಿಲ್ಲ. ಜಾತಿ ಬೌದ್ಧರಂತ ಬರಬಾರ್ದು. ಈಗ ಬ್ರಾಹ್ಮಣರು ಚಾನಲ್ ಒಳಗಡೆ ಮೀಸಲಾತಿ ಪಡ್ಕಿದೀವಿ. ಅದು ಬ್ರಾಹ್ಮಣರದ್ದು ಹಿಂದುತ್ವ ಒಳಗಡೆ ಮೀಸಲಾತಿ ಬತ್ತೆ ಇದೆ. ಜಾತಿ ಗುಂಪಲ್ಲಿ ಕೂತಿದ್ವಿ. ಅದೇ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ, ಉದಾಹರಣೆಗೆ ಈಗ ನೀವು ಮಳವಳ್ಳಿಲಿ 1 ಲಕ್ಷ ಜನ SC-ಗಳಿದ್ದೀರಿ ಅಂದ್ರೆ 1 ಲಕ್ಷ ಜನ ಬೌದ್ಧರು ಆದ್ರೆ 1 ಲಕ್ಷ ಜನಕ್ಕೆ ಏನ್ ಬರ್ಬೇಕು? ಬೌದ್ಧ ಸಿಸ್ಟಮ್ ಅಲ್ಲಿ ಕೊಡ್ತಾರೆ ನಿಮ್ಮ ಪ್ರಾತಿನಿಧ್ಯವನ್ನ. ಭಯ ಪಡಬೇಡಿ ಮೀಸಲಾತಿಗೆ. ಇದು ಅಂಬೇಡ್ಕರ್ ಹೇಳ್ತಿರೋದು. ನಿಮ್ ಮೀಸಲಾತಿ ಬ್ರಾಹ್ಮಣರು ಪಕ್ಕಲಿಗೆ ಅವ್ರ ಬಚ್ಚಲಿಗೆ ಹಾಕಿ ನಾವು ಕೈ ಅನ್ಬೇಕು. ನೀನ್ ಜಾತಿ ಇಷ್ಟ ತಗೋ, ನಿನ್ ಜಾತಿ ಇಷ್ಟ ಅವನೇ ನನಗೆ. ನನ್ನ ಬೌದ್ಧರ ಸಿಸ್ಟಮ್ ಅಲ್ಲಿ ಬೌದ್ಧ ಜನತೆಯಾಗಿ ನನ್ನ ಜನ ಪ್ರತಿನಿಧಿಗಳು, ನನ್ನ ಇವತ್ತು ಉದಾಹರಣೆಗೆ 40 ಕೋಟಿ ಜನ ಬೌದ್ಧ ಆದ್ರೆ ಈ ದೇಶದಲ್ಲಿ 40% ನಮಗೆ ಗೊತ್ತದೆ. ಯಾಕೆ ತಲೆ ಕೆಡಿಸ್ಕೋಬೇಕು? ಅಂಬೇಡ್ಕರ್ ಇಂದ ಬದುವಂತ ನಾವು. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಮೀಸಲಾತಿ ಅನ್ನೋದು ನನ್ನ ಜೋಬದ್ರೆ ಚೀಟಿ ಅಂತಾರೆ. ನಾನು ಓದ್ ಕಡೆ ಬರ್ತದ್ರಿ, ಅದು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಜೋಬಲ್ಲಿ ಬರ್ಬೇಕಲ್ಲ ಅದು. ಹಾಗಾಗಿ ಹೆಚ್ಚಿಗೆ ಸಮಯ ತಗೊಳ್ಳೋದು ಬೇಡ. ಮಾನ್ಯ ಅಧ್ಯಕ್ಷರು ಮಾತಾಡ್ಲಿ. ಊಟ ಟೈಮ್ ಎಲ್ಲ 3 ಗಂಟೆ 5 ನಿಮಿಷ ಆಯ್ತೈತೆ. ಇಷ್ಟು ಸಮಯಾವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ
ನೀವೆಲ್ಲರೂ ಸಹ ತಮ್ಮಗಳು ಸಹ ಯೋಧರಾಗಬೇಕು, ನಾಯಕರಾಗಬೇಕು. ಬೌದ್ಧ MLA-ಗಳನ್ನ ನೀವು ನೆಕ್ಸ್ಟ್ ವಿಧಾನಸೌಧ ಕಳಿಸ್ಬೇಕು, ಡೆಲ್ಲಿ ಕಳಿಸ್ಬೇಕು. ಆ ಮೂಲಕ ನೀವು ಬಾಬಾ ಸಾಹೇಬ್ ಅವರಿಗೆ ನಾವು ನೀವೆಲ್ಲ ಸೇರಿ ಗೌರವ ಕೊಡೋಣ. ನೀವೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ನಮಸ್ಕಾರ ಮಾಡ್ತೀನಿ. ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.